ಹಣ ಮತ್ತು ಯಶಸ್ಸು ಬಾರದಿರಲು ಇವುಗಳೇ ಮುಖ್ಯ ಕಾರಣ ಎಂದು ಚಾಣಕ್ಯರು ತಿಳಿಸಿದ್ದಾರೆ. ನಾವು ಎಷ್ಟೇ ದುಡಿದರೂ ಹಣ ನಿಲ್ಲುವುದಿಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ದೊರೆಯುವುದಿಲ್ಲ. ಚಾಣಕ್ಯರ ನೀತಿ ಪ್ರಕಾರ ಯಾರಿಂದ ಯಶಸ್ಸು ದೂರವಿರುತ್ತದೆ, ಯಾರಿಂದ ಹಣ ದೂರವಿರುತ್ತದೆ ಎಂದು ಅವರು ವಿವರವಾಗಿ ತಿಳಿಸಿದ್ದಾರೆ. 1. ಯಾವ ವ್ಯಕ್ತಿಯು ದೀರ್ಘಕಾಲ ನಿದ್ರಿಸುತ್ತಾನೋ ಅಂತಹ ವ್ಯಕ್ತಿಯ ಜೀವನದಲ್ಲಿ ಹಣದ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ತಾಯಿ ಲಕ್ಷ್ಮೀ ದೇವಿಯು ದೀರ್ಘಕಾಲ ಮಲಗುವ ಜನರನ್ನು ಇಷ್ಟಪಡುವುದಿಲ್ಲ. ಇದರಿಂದ ಆಕೆಯ ಆಶೀರ್ವಾದವು ಆ ಜನರ ಮೇಲೆ ಇರುವುದಿಲ್ಲ ಎಂದು ಚಾಣಕ್ಯರು ತನ್ನ ನೀತಿಯಲ್ಲಿ ಹೇಳಿದ್ದಾರೆ. 2. ಅಸಭ್ಯವಾಗಿ ವರ್ತಿಸುವುದು ಅಥವಾ ಕಠಿಣವಾಗಿ ಮಾತನಾಡುವವರನ್ನು ಯಾರೂ ಇಷ್ಟಪಡುವುದಿಲ್ಲ. ತಾಯಿ ಲಕ್ಷ್ಮೀ ದೇವಿಯೂ ಸಹ ಇಷ್ಟಪಡುವುದಿಲ್ಲ. ತನ್ನ ಕಹಿಯಾದ ಮಾತುಗಳಿಂದ ಆ ವ್ಯಕ್ತಿಯನ್ನು ತನ್ನ ಸ್ನೇಹಿತರು, ಸಂಬಂಧಿಕರು ದೂರವಾಗುತ್ತಾರೆ ಹಾಗೂ ಹಣವೂ ಸಹ ಅವನೊಂದಿಗೆ ಉಳಿಯುವುದಿಲ್ಲ. 3. ಪ್ರತಿನಿತ್ಯ ಹಲ್ಲು ಉಜ್ಜುವುದು, ಸ್ನಾನ ಮಾಡುವುದು, ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸುವುದು ಬಹಳ ಮುಖ್ಯ. ಕೊಳಕು ಹಾಗೂ ಕೊಳಕಿನಿಂದ ಬದುಕುವ ಜನರನ್ನು ಲಕ್ಷ್ಮೀ ದೇವಿಯು ಇಷ್ಟಪಡುವುದಿಲ್ಲ. ಸ್ವಚ್ಛತೆ ಇಲ್ಲದ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯು ಎಂದಿಗೂ ನಿಲ್ಲುವುದಿಲ್ಲ. 4. ವಂಚನೆ, ಅಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುವ ವ್ಯಕ್ತಿಯು ಸ್ವಲ್ಪ ಸಮಯದವರೆಗೆ ಪ್ರಯೋಜನವನ್ನು ಪಡೆಯಬಹುದು. ಆದರೆ ಸತ್ಯವು ಬಯಲಾದಾಗ ಯಾರೂ ಅವನನ್ನು ನಂಬುವುದಿಲ್ಲ. ಅಲ್ಲದೆ ಲಕ್ಷ್ಮೀ ದೇವಿಯು ಕೂಡ ಅಂತಹ ಜನರ ಪರವಾಗಿ ನಿಲ್ಲುವುದಿಲ್ಲ. 5. ಆಚಾರ್ಯ ಚಾಣಕ್ಯರು ಹೇಳಿರುವಂತೆ ಒಬ್ಬ ವ್ಯಕ್ತಿಯು ಯಾವಾಗಲೂ ತನ್ನ ದೇಹಕ್ಕೆ ಅಗತ್ಯವಿರುವಷ್ಟು ಮಾತ್ರ ತಿನ್ನಬೇಕು. ಹೆಚ್ಚು ಆಹಾರ ಸೇವನೆಯಿಂದ ಅನೇಕ ರೋಗಗಳು ಬರುತ್ತದೆ ಮತ್ತು ಹಣವನ್ನು ಗಳಿಸುವ ಬದಲು ಅನಾರೋಗ್ಯದ ಚಿಕಿತ್ಸೆಗೆ ಹೆಚ್ಚು ಹಣವನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಅತಿಯಾಗಿ ತಿನ್ನದೆ ಮಿತವಾಗಿ ಆಹಾರವನ್ನು ತಿನ್ನಬೇಕು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.